ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 23ನೇ ವಚನ. ಗರ್ವವು ಮನುಷ್ಯನನ್ನು ದೀನ ಸ್ಥಿತಿಗೆ ತರುವುದು, ದೀನ ಮನಸ್ಸುಳ್ಳವನು ಮಾನವನ್ನು ಪಡೆಯುವನು. ದೇವರ ಮಹಿಮೆ ಉಂಟಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳುವಂಥ ಎಲ್ಲ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ಇದನ್ನ ಮಟ್ಟಿಗೆ ವಿಶೇಷವಾದ ರೀತಿಯಲ್ಲಿ ಹೀಗೆ ಮಾತನಾಡ್ತಾ ಇದ್ದಾರೆ. ಯಾರ ಗರ್ವದಿಂದ ನಾನೇ ಎಲ್ಲ, ನಾನಿದ್ದರೆ ಎಲ್ಲವೂ ಆಗ್ತದೆ ಎಂಬುದಾಗಿ, ನಾನಿಲ್ಲದೆ ಏನೂ ಆಗೋದಿಲ್ಲ ಎಂಬುದಾಗಿ ಗರ್ವದಿಂದ ಹೊಣೆ ಹೆಮ್ಮೆ ಉಳ್ಳವರಾಗಿ ಜೀವಿಸ್ತಾ ಇದ್ರು ಅಂತ ಎಲ್ಲ ಜನಗಳಿಗೆ ಇದನ್ನು ಎಚ್ಚರಿಕೆಯುಳ್ಳವಾದಂಥ ಮಾತು. ದೇವರು ಅವರನ್ನು ದೀನವಾದ ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ. ಆದರೆ ಯಾರು ದೇವರಿಗೆ ಯೋಗ್ಯವುಳ್ಳವರಾಗಿ, ದೀನ ಮನಸ್ಸುಳ್ಳವರಿಗೆ ಎಲ್ಲ ಸಮಯದಲ್ಲಿಯೂ ದೇವರಿಗೆ ಯೋಗ್ಯರಾಗಿ ಜೀವಿಸಿ ಶುದ್ಧ ಮನಸ್ಸುಳ್ಳವರಾಗಿ ಯಾರು ಆತನ ಮುಂದೆ ಇರ್ತಾರೋ ಅವರಿಗೆ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಜನಗಳ ಮುಂದೆ, ಎಲ್ಲ ರಾಜ್ಯಗಳ ಮುಂದೆ, ದೇವದೂತರ ಮುಂದೆ, ನಮ್ಮನ್ನು ಅವಮಾನಿಸಿದವರ ಮುಂದೆಯೂ ಕೂಡ ನಿನ್ನ ದೇವರು ನಮ್ಮ ತಲೆಗೆ ತೈಲವನ್ನು ಹಚ್ಚಿ ನಮಗೆ ಮಾನವನ್ನು ಅನುಗ್ರಹಿಸುವಂಥ ದೇವರಾಗಿರ್ತಾರೆ. ಅದಕ್ಕೆ ಪ್ರೀತಿಯುಳ್ಳ ದೇವರ ಮಕ್ಕಳಿಗೆ ಇದನ್ನು ಎಚ್ಚರಿಕೆ ಆದಂಥ ಒಂದು ಮಾತು. ಗರ್ವದಲ್ಲಿರುವವರೇ, ಗರ್ವತನವನ್ನು ಬಿಟ್ಟವರಾಗಿ ನೀವು ದೀನ ಮನಸ್ಸುಳ್ಳವರಿಗೆ ದೇವರಿಂದ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳುವಂಥ ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ